ಬಾಹುಬಲಿ ಪ್ರಭಾಸ್ ನಟನೆಯ ಬಾಹುಬಲಿ ಫಿಲಮ್ ಯಾರಿಗೆ ತಾನೇ ಗೊತ್ತಿಲ್ಲ. ಅದು ಇವಾಗ ಮತ್ತೆ ಸುದ್ದಿಗೆ ಬಂದಿದೆ. ಯಾಕೆ ಅಂತ ಅಂದರೆ ಬಾಹುಬಲಿ ದಿ ಎಪಿಕ್ ಅನ್ನುವಂಥ ಫಿಲಮ್ ರಿಲೀಸ್ ಆಗಿದೆ. ತುಂಬ ಜನ ಇದನ್ನು ರಿಲೀಸ್ ಫಿಲಮ್ಮು ಬಾಹುಬಲಿನ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಪೋಸ್ಟ್ಗಳನ್ನೆಲ್ಲ ನೋಡ್ಬಿಟ್ಟು. ಬಟ್ ಇದು ರಿಲೀಸ್ ಅಲ್ಲ. ಏನು ಬಾಹುಬಲಿದ ಬಿಗಿನಿಂಗ್ ಮತ್ತು ಬಾಹುಬಲಿದ ಕನ್ಕ್ಲೂಷನ್ ಇತ್ತಲ್ಲ, ಅದೆರಡನ್ನೂ ಸೇರಿಸಿ ಒಂದು ಫಿಲಮ್ ಮಾಡಿದ್ದಾರೆ, ಬಾಹುಬಲಿ ದ ಎಪಿಕ್ ಅಂತ. ಸೊ ಎರಡು ಫಿಲಮ್ನು ಸೇರಿಸಿದ್ರೆ ಅಫ್ಕೋರ್ಸ್ ಒಂದು ಫಿಲಮ್ನ ಲೆಂತ್ ತುಂಬ ದೊಡ್ಡದಾಗುತ್ತಲ್ವ. ಅಂದರೆ 3.25 ಅವರ್ ಇದೆ ಫಿಲಮು. ಸೊ ಅಷ್ಟು ಲೆಂತಿ ಆದಂಥ ಫಿಲಮ್ ಬಾಹುಬಲಿ ದ ಎಪಿಕ್ ಎರಡನ್ನೂ ಮರ್ಜ್ ಮಾಡಿ ಎಡಿಟ್ ಮಾಡಿ ಒಂದು ಫಿಲಮ್ ಅಂತ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ ಯಾಕಪ್ಪ ಈ ಒಂದು ಈಗ ನ್ಯೂಸು ಅಂತಂದರೆ, ಈ ಒಂದು ಫಿಲಮ್ನಲ್ಲಿ ಒಳ್ಳೆ ಕಲೆಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಲೆಕ್ಷನ್ ಬಂದಿಲ್ಲ. ಲೈಕ್ ಏನಂತ ಅಂದರೆ, ಮೊದಲನೇ ದಿನವೇ ಫಿಲಮು 9.65 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. ಅದರ ನಂತರ ದಿನಗಳಲ್ಲಿ ಹಾಗೆ 7 ಕೋಟಿ ಹಂಗಾಗಿ ಡೌನ್ ಆಗುತ್ತೆ ಕಲೆಕ್ಷನ್ನು. ಸೊ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ, ಇವತ್ತು ಕೂಡ ನಾವು ಯಾವುದಾದ್ರು ರೀಲ್ಸ್ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಾಗಿ ನೋಡಿರ್ಬೋದು, ಬಾಹುಬಲಿ ಅಂತ ಅಂದರೆ ಎಲ್ಲರೂ ಹೊಗಳ್ತಾ ಇರ್ತಾರೆ. ಬಾಹುಬಲಿ ಫಿಲಮ್ ಥರ ಮತ್ತೆ ಯಾವ ಫಿಲಮ್ಗೆ ಬರಲ್ಲ, ಬಾಹುಬಲಿ ಎಲ್ಲ ಬರಬೇಕು ಹಂಗೆ ಅಂತೆಲ್ಲ ಅಂದ್ಕೊಂಡ್ರು. ಬಟ್ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಫಿಲಮ್ ಟೀಮ್ ಅವ್ರು ಕೂಡ ಒಳ್ಳೆ ಕಲೆಕ್ಷನ್ ಆಗ್ಬೋದು. ಯಾಕಂದರೆ ಆಸಲಿ ಬಾಹುಬಲಿ ಕಲೆಕ್ಷನ್ ಮಾಡಿದ್ದು 2,000 ಕೋಟಿವರೆಗೂ ಕಲೆಕ್ಷನ್ ಮಾಡ್ಕೊಂಡಿದೆ. ಬಟ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿ ಅಟ್ಲೀಸ್ಟ್ 100 ಕೋಟಿ ಆದರೂ ಕಲೆಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಯಾವುದೇ ಥರ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಲೆಕ್ಷನ್ ಆಗಲಿಲ್ಲ. ಯಾಕೆ ಮೇನ್ ರೀಸನ್ ಅಂದರೆ, ಟ್ವಿಟರಲ್ಲೆಲ್ಲ ಜನ ಹೇಳಿದ ಪ್ರಕಾರ ಯಾವುದು ತುಂಬ ಇಂಪಾರ್ಟೆಂಟ್ ಸೀನ್ಗಳಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಪಾರ್ಟ್ 1 ಮತ್ತು ಪಾರ್ಟ್ 2. ಯಾಕಂದರೆ ಎರಡು ಫಿಲಮ್ನು ಸೇರಿಸಿ ಮಾಡಿರೋದು ಮೂವಿ ಲೆಂತ್ ತುಂಬಾ ದೊಡ್ಡದಾಗಿದೆ. ಬಟ್ ಅದ್ರ ಜೊತೆಗೆ ಅದನ್ನೇನು ಕಡಿಮೆ ಮಾಡೋದಕ್ಕೋಸ್ಕರ ಸೀನ್ಗಳನ್ನೆಲ್ಲ ಬೇಡದಿರೋದು ಅನ್ವಾಂಟೆಡ್ ಸೀನ್ಗಳನ್ನೆಲ್ಲ ತೆಗ್ದಿದ್ದಾರೆ. ಅದರಲ್ಲಿ ಜನಕ್ಕೆ ಇಷ್ಟವಾಗಿರುವಂಥ ಸೀನ್ಗಳೇ ಮೇಯ್ನಾಗಿ ಎತ್ಬಿಟ್ಟಿದ್ದಾರೆ ಅಂತ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಫಿಲಮ್ ಟೀಮ್ ಅವರು ಏನು ತಲೆ ಕೆಡಿಸ್ಕೊಳೋಗಿಲ್ಲ, ಏನು ಶೂಟಿಂಗ್ ಎಲ್ಲ ಏನು ಮಾಡಿಲ್ಲ, ಖರ್ಚೇನು ಮಾಡಿಲ್ಲ. ಬರೀ ಎಡಿಟಿಂಗಿಗೆ ಮತ್ತು ಈಗ ಏನು ರಿಲೀಸ್ ಖರ್ಚಿದೆಯಲ್ಲ ಅದೇ. ಸೊ ಏನು ಬಂದರೂ ಲಾಭನೇ ಫಿಲಮ್ ಅವ್ರಿಗೆ. ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಒಂದು ದುಡ್ಡು ಬಂದಿಲ್ಲ ಅನ್ನೋದಷ್ಟೇ ಸುದ್ದಿ.